ಹಾಗೇನೆ ಡೆಲಿವರಿ ಆಗಿರುವಂತಹ ತಾಯಂದ್ರಿಗೆ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಇವತ್ತು ನಾನು ಮಾರ್ನಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದ್ರೆ ನಾನಿವತ್ತು ಹೇಳಲಿಕ್ಕೆ ಬಂದಿರುವಂತಹ ಒಂದು ವಿಷಯ ನುಗ್ಗೆ ಸೊಪ್ಪಿನ ಬಗ್ಗೆ. ನುಗ್ಗೆ ಸೊಪ್ಪನ್ನ ಸೇವಿಸೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನಾವು ನುಗ್ಗೆ ಸೊಪ್ಪನ್ನ ಬೇರೆ ಬೇರೆ ರೀತಿಯಲ್ಲಿ ಸೇವಿಸ್ಬೋದು. ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡ್ಬೋದು, ಟೀ ಮಾಡ್ಬೋದು, ಅಥವಾ ಪರೋಟ, ಚಪಾತಿ, ಹಾಗೇನೆ ರೊಟ್ಟಿ, ಅದೇ ರೀತಿ ಚಟ್ನಿ ಪುಡಿನೂ ಮಾಡ್ಕೊಳ್ಬೋದು. ಹಾಗೇನೆ ನುಗ್ಗೆ ಸೊಪ್ಪನ್ನ ಪುಡಿ ಮಾಡಿಟ್ಕೊಂಡು ಫೇಸ್ ಪ್ಯಾಕ್ ಅಥವಾ ಹೇರ್ ಪ್ಯಾಕ್ ಹಾಗೆ ಕೂಡ ನಾವು ಮಾಡ್ಕೊಳ್ಬೋದು. ಸೊ ಯಾವ್ಯಾವ ರೀತಿ ಮಾಡ್ಕೊಳ್ಬೋದು, ಹಾಗೆ ಅದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಾದ್ರೆ ಇವಾಗ ನಾನು ನುಗ್ಗೆ ಸೊಪ್ಪಿನ ಬಗ್ಗೆ ಒಂದೊಂದಾಗಿ ಹೇಳ್ಕೊಳ್ತಾ ಬರ್ತೇನೆ. ನುಗ್ಗೆ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಮತ್ತೆ ನಮ್ಮ ಕೂದಲು ಮತ್ತೆ ಚರ್ಮಕ್ಕೆ ತುಂಬಾನೇ ಬೆನಿಫಿಟ್ ಆದಂತಹ ಒಂದು ಸೊಪ್ಪು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ ನಮ್ಮ ನುಗ್ಗೆ ಸೊಪ್ಪು ತುಂಬಾನೇ ಅಂದ್ರೆ ಹೆಲ್ಪ್ಫುಲ್ ಆಗುತ್ತೆ. ಅದು ಯಾವ ತರ ಅಂದ್ರೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಇರುತ್ತೆ. ಹಾಗೇನೆ ಕಬ್ಬಿಣ ಮತ್ತೆ ಪ್ರೋಟೀನ್ ಇರೋದ್ರಿಂದ ನುಗ್ಗೆ ಸೊಪ್ಪನ್ನ ನಾವು ಸೇವಿಸೋದ್ರಿಂದ, ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ ನಾವು ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಅದು ತುಂಬಾನೇ ಹೆಚ್ಚಿಸುತ್ತೆ. ಮತ್ತೆ ನೀವು ನುಗ್ಗೆ ಸೊಪ್ಪಿನ ಜ್ಯೂಸ್ನ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ನುಗ್ಗೆ ಸೊಪ್ಪನ್ನ ತಗೊಳ್ಳೋದು, ಅದರಲ್ಲೂ ಎಳೆ ನುಗ್ಗೆ ಸೊಪ್ಪನ್ನ ತಗೊಳ್ಳಿ. ಯಾಕೆಂದ್ರೆ ಎಲ್ರಿಗೂ ನುಗ್ಗೆ ಸೊಪ್ಪು ಅಂದ್ರೆ ಒಂದು ಸ್ವಲ್ಪ ಕಹಿ ಇರುತ್ತೆ ಅನ್ನೋದೊಂದು ಮನೋಭಾವನೆ ಇದೆ. ಬಟ್ ತುಂಬಾ ಏನು ಕಹಿ ಇರಲ್ಲ. ಅದರಲ್ಲಿ ಎಳೆದಿರೋದು ಅಂದ್ರೆ ಚಿಗುರು ಏನಿರುತ್ತೆ ಆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ಮತ್ತೆ ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆ ರಸನ ಸೇರಿಸ್ಕೊಂಡು ಮಿಕ್ಸಿ ಮಾಡಿ ಅದನ್ನ ಜರಡಿ ಮಾಡ್ಕೊಂಡು, ಟೀ ಸೋಸು ಇದರಲ್ಲಿ ಜರಡಿ ಮಾಡ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಸೇರಿಸ್ಕೊಂಡು ಖಾಲಿ ಹೊಟ್ಟೆಯಲ್ಲಿ ವಾರಕ್ಕೆ ಒಂದ್ಸಲನಾದ್ರೂ ನಾವು ಸೇವಿಸ್ತಾ ಬಂದ್ರೆ ನಮ್ಗೆ ತುಂಬಾನೇ ಒಳ್ಳೇದು. ಇಲ್ಲ ನಮ್ಗೆ ನುಗ್ಗೆ ಸೊಪ್ಪು ಹಸಿರಾಗಿ ಸೇವಿಸ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋರು, ನಾವಿವಾಗ ಲೆಮನ್ ಟೀ ಮಾಡ್ಕೊಳ್ತೀವಲ್ಲ ಅದೇ ರೀತಿ ನಾವು ಟೀ ಕೂಡ ಮಾಡ್ಕೊಂಡು ನುಗ್ಗೆ ಸೊಪ್ಪನ್ನ ಸೇವಿಸ್ಬೋದು. ಅದು ಕೂಡ ಇಷ್ಟ ಇಲ್ಲ ಅಂದ್ರೆ ಚಪಾತಿ, ಪರೋಟ, ಹಾಗೇನೆ ರೊಟ್ಟಿ ಕೂಡ ಮಾಡ್ಕೊಳ್ಬಹುದು. ಅವಾಗ ನುಗ್ಗೆ ಸೊಪ್ಪಿನ ಒಂದು ಕಹಿ ಫ್ಲೇವರ್ ಏನೂ ಬರಲ್ಲ. ಇಲ್ಲಾಂದ್ರೆ ದಾಲ್ ಹಾಕ್ಬಿಟ್ಟು ಸಾಂಬಾರ್ ಅಥವಾ ಪಲ್ಯ ಟೈಪ್ ಮಾಡ್ಕೊಂಡು ಸೇವಿಸ್ಬೋದು. ಒಟ್ಟಾಗಿ ನುಗ್ಗೆ ಸೊಪ್ಪನ್ನ ನಾವು ವಾರಕ್ಕೆ 1 ಟೈಮ್ ಆದ್ರೂ ಸೇವಿಸ್ತಾ ಬಂದ್ರೆ ನಮ್ಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಬರುತ್ತೆ. ಹಾಗೇನೆ ಎರಡನೇದಾಗಿ ನಮ್ ಸ್ಕಿನ್ ಅಂಡ್ ಹೇರಿಗೆ ತುಂಬಾನೇ ನುಗ್ಗೆ ಸೊಪ್ಪು ಯೂಸ್ಫುಲ್ ಆಗುತ್ತೆ. ನಾವು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ, ನಮ್ಗೆ ಮಾರ್ಕೆಟ್ ಅಲ್ಲಿ ಹೋಗುವಾಗ ಫ್ರೆಶ್ ಆಗಿ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಅದನ್ನ ನಾವು ಅವಾಗ ತಗೊಂಡ್ ಬಂದು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ವಾಶ್ ಮಾಡಿ ಅದು ನೀರಿನ ಅಂಶ ಹೋಗೋವರೆಗೂ ನಾವು ಬಿಸಿಲಲ್ಲಿ ಇಡಬಾರ್ದು. ಕಾಟನ್ ಬಟ್ಟೆ ಮೇಲೆ, ಫ್ಯಾನ್ ಕೆಳಗಡೆನೋ ಇಲ್ಲೋ ಹಾಗೇನೆ ರೂಮಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದರಿಂದ ನೀರಿನ ಅಂಶ ಅಂದ್ರೆ ನಾವು ತೊಳೆದಿರ್ತೀವಲ್ಲ ಅದ್ರಲ್ಲಿರೋ ನೀರಿನ ಅಂಶ ಹೋಗಿ ಆದ್ಮೇಲೆ ಬಿಸಿಲಲ್ಲಿ 3 ರಿಂದ 4 ದಿನ ಇಟ್ರೆ ಸಾಕು. ತುಂಬಾನೇ ಒಣಗಿ ಪುಡಿ ಪುಡಿ ಆಗ್ಬಿಡುತ್ತೆ ಅದು. ಅದನ್ನ ನಾವು ಪುಡಿ ಮಾಡಿ ಒಂದು ಏರ್ ಕಂಟೈನ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು ಫೇಸ್ ಪ್ಯಾಕ್ ಬೇಕು ಅಂದ್ರೂ ಅದನ್ನ ಹಾಕೊಳ್ಬಹುದು, ಇಲ್ಲ ಹೇರ್ ಪ್ಯಾಕ್ ಕೂಡ ಹಾಕೊಳ್ಬಹುದು. ಹಾಗೇನೆ ನಮ್ಗೆ ಇವಾಗ ಡೈಲಿ ನುಗ್ಗೆ ಸೊಪ್ಪು ಸಿಗಲ್ಲ. ಹಳ್ಳಿ ಕಡೆ ಆದ್ರೆ ಮರ ಇರುತ್ತೆ, ಅವಾಗ್ಲೇ ತಗೊಂಡ್ ಬಂದು ಅವಾಗ್ಲೇ ತಿನ್ಬೋದು. ಸಿಟಿ ಕಡೆ ನಮ್ಗೆ ಸಿಗಲ್ಲ ಅನ್ನೋರು ಆ ತರ ಶೇಖರಣೆ ಮಾಡಿ ಇಟ್ಕೊಂಡು ಬೆಚ್ಚಗಿನ ನೀರಿಗೆ ಕೂಡ ನುಗ್ಗೆ ಸೊಪ್ಪಿನ ಆ ಪುಡಿಯನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ನು ಮತ್ತೆ ಹನಿನ ಸೇರಿಸ್ಕೊಂಡು ಕೂಡ ಕುಡಿಬಹುದು. ಇಲ್ಲ ಅಂದ್ರೆ ಟೀ ಟೈಪ್ ಮಾಡ್ಕೊಂಡು ಕೂಡ ಕುಡಿಬಹುದು. ಆ ರೀತಿ ಕೂಡ ನಾವು ನುಗ್ಗೆ ಸೊಪ್ಪನ್ನ ಶೇಖರಣೆ ಮಾಡಿ ಇಟ್ಕೊಳ್ಬಹುದು. ಹಾಗೇನೆ ಅದು ಸ್ಕಿನ್ ಅಲ್ಲಿ ಸುಕ್ಕಿನ ಅಂಶ ಏನ್ ಬರುತ್ತೆ ಅಂದ್ರೆ ಸುಕ್ಕು ಆಗುತ್ತಲ್ಲ ನಮ್ಗೆ ಇವಾಗ ಬಾಯಿ ಹತ್ರ ಮತ್ತೆ ಕಣ್ಣ ಹತ್ರ ಎಲ್ಲ ನಮ್ಗೆ 30 ಎಬೋ ಆದ್ಮೇಲೆ ಸುಕ್ಕು ಬಂದೇ ಬರುತ್ತೆ ಯಾರಿಗಾದ್ರೂ. ಆ ಸುಕ್ಕು ಆಗಿರೋದು ಕೂಡ ಹೋಗುತ್ತೆ ಫೇಸ್ ಪ್ಯಾಕ್ ಹಾಕೊಂಡ್ರೆ ನುಗ್ಗೆ ಸೊಪ್ಪಿನಿಂದ. ಹೇರ್ ಫಾಲ್ ತುಂಬಾ ಆಗ್ತಿದೆ, ಹೇರ್ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋರು ವಾರದಲ್ಲಿ 1 ಸಲನಾದ್ರೂ ನುಗ್ಗೆ ಸೊಪ್ಪಿನ ಪ್ಯಾಕ್ ಅನ್ನ ಹಾಕೊಳ್ಳೋದ್ರಿಂದ, ಹೇರ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋದು ಕೂಡ ನಿಮ್ಗೆ ನಿಯಂತ್ರಣಕ್ಕೆ ಬರುತ್ತೆ. ಹಾಗೇನೆ 3ನೇದಾಗಿ ಬಂದ್ಬಿಟ್ಟು ಹಾರ್ಟಿಗೆ ತುಂಬಾನೇ ಒಳ್ಳೇದು ನುಗ್ಗೆ ಸೊಪ್ಪು. ಮೂಳೆಗಳನ್ನ ಬಲಪಡಿಸುತ್ತೆ ನುಗ್ಗೆ ಸೊಪ್ಪು. ಅಂದ್ರೆ ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೇರಳವಾಗಿರೋದ್ರಿಂದ ನಮ್ಮ ಮೂಳೆಗಳನ್ನ ಬಲಪಡಿಸುತ್ತದೆ. ಹಾಗೇನೆ ನಮ್ಮ ಮೂಳೆಗಳಿಂದ ಬರುವಂತಹ ಯಾವ್ದಾದ್ರೂ ಕಾಯಿಲೆಗಳಿದ್ರೆ ಅದನ್ನ ತಡೆ ಹಿಡಿಯುತ್ತದೆ ಅಂತ ಹೇಳ್ತಾರೆ. ಹಾಗೆ
ನುಗ್ಗೆ ಸೊಪ್ಪಿನಲ್ಲಿ ನಮ್ಮ ಒತ್ತಡ ಮತ್ತು ಆಯಾಸವನ್ನು ನೀಗಿಸುವ ಗುಣ ಕೂಡ ಇದೆ. ಅದಕ್ಕೋಸ್ಕರನೇ ಹೇಳೋದು ನುಗ್ಗೆ ಸೊಪ್ಪಿನ ಜ್ಯೂಸ್ ಅಥವಾ ಟೀ, ಕಾಫಿ, ಟೀ ಅಥವಾ ಹಾಗೆ ಏನಾದ್ರೂ ನಾವು ನುಗ್ಗೆ ಸೊಪ್ಪಿನಿಂದ ಮಾಡಿರುವಂತ ಆಲ್ಮೋಸ್ಟ್ ಜ್ಯೂಸ್ ಅಥವಾ ಟೀ ಅನ್ನ ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಮ್ಮ ಆಯಾಸ ಮತ್ತೆ ಒತ್ತಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಇನ್ನೊಂದು ಗುಣ, ಮಲಬದ್ಧತೆಯಿಂದ ತುಂಬಾ ಜನ ಬಳಲ್ತಾ ಇರ್ತಾರೆ. ನಮ್ಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಕೊಳ್ತಾರೆ, ಹೇಳ್ತಾ ಇರ್ತಾರಲ್ವಾ. ಇವಾಗಿನ ಜನರೇಷನ್ ಅಲ್ಲಿ ಅದು ತುಂಬಾನೇ ಹೆಚ್ಚಾಗಿದೆ. ಸೊ ನಾವು ಹಾಗೆ ಇರೋರು ಏನ್ ಮಾಡ್ಬೋದು ಅಂದ್ರೆ, ಸೇಮ್ ಈ ನುಗ್ಗೆ ಸೊಪ್ಪಿನ ಜ್ಯೂಸ್ ನ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಹಾಗೆ ಮಲಬದ್ಧತೆ ಕೂಡ ಸುಧಾರಿಸುತ್ತೆ ನಿಮಗೆ. ಹಾಗೇನೆ ನುಗ್ಗೆ ಸೊಪ್ಪಿನಲ್ಲಿ ರಕ್ತಹೀನತೆಯನ್ನು ಕೂಡ ತಡೆಗಟ್ಟುವಂತಹ ಗುಣ ಇದೆ. ಅಂದ್ರೆ ಯಾರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರುತ್ತೆ ಅವರು ಕೂಡ ನುಗ್ಗೆ ಸೊಪ್ಪಿನ ಜ್ಯೂಸ್ ಅನ್ನ ಬೆಳಗ್ಗೆ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗೇನೆ ರಕ್ತಹೀನತೆಯನ್ನ ತಡೆಗಟ್ಟಲಿಕ್ಕೆ ಕೂಡ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತದೆ. ಹಾಗೇನೆ ಮನುಷ್ಯನ ದೇಹದಲ್ಲಿನ ಹಾರ್ಮೋನ್ಸ್ ಗಳನ್ನ ಸಮತೋಲನ ಮಾಡ್ಲಿಕ್ಕೆ ಕೂಡ ನುಗ್ಗೆ ಸೊಪ್ಪು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಹಾಗೇನೆ ಡೆಲಿವರಿ ಆಗಿರುವಂತಹ ತಾಯಂದ್ರಿಗೆ ಹಾಲು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳಿಗೆ ನಾವು ಫುಲ್ ಟೈಮ್ ಹಾಲು ಕೊಡ್ತಾ ಇರ್ಬೇಕಾಗಿರೋದ್ರಿಂದ ನುಗ್ಗೆ ಸೊಪ್ಪನ್ನ ಹಿತಮಿತವಾಗಿ ಸೇವಿಸೋದ್ರಿಂದ ಕೂಡ ಎದೆ ಹಾಲು ಉತ್ಪಾದನೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಥೈರಾಯ್ಡ್ ಇಂದ ಇವಾಗ ಅಂತೂ ಜನರೇಷನ್ ಅಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ತುಂಬಾ ಜನಕ್ಕೆ ಬರುತ್ತೆ, ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ನಾವು ಡೈಲಿ ಕ್ಯಾರೆಟ್ ಮತ್ತೆ ಬಾಳೆಹಣ್ಣು, ಹಾಲು ಇದೆಲ್ಲ ಏನ್ ಸೇವಿಸ್ತೀವಲ್ವಾ, ಕ್ಯಾರೆಟ್ಗಿಂತ 10 ಪಟ್ಟು ವಿಟಮಿನ್ ಜಾಸ್ತಿ ಇರುತ್ತೆ ಈ ನುಗ್ಗೆ ಸೊಪ್ಪಿನಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿ ಬಾಳೆಹಣ್ಣಿನ 15 ಪಟ್ಟು ಜಾಸ್ತಿ ಪೊಟ್ಯಾಷಿಯಂ ಇರುತ್ತೆ ಅಂತ ಹೇಳ್ತಾರೆ. ಬಾಳೆಹಣ್ಣಿನಲ್ಲಿ ಸಿಗುವಂತಹ ಪೊಟ್ಯಾಷಿಯಂ ಏನಿರುತ್ತೆ ಅದರ 15 ಪಟ್ಟು ಜಾಸ್ತಿ ಈ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ನುಗ್ಗೆ ಸೊಪ್ಪನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಹಾಗೇನೆ 17 ಪಟ್ಟು ಕ್ಯಾಲ್ಸಿಯಂ ಜಾಸ್ತಿ ಇರುತ್ತಂತೆ ಈ ನುಗ್ಗೆ ಸೊಪ್ಪಿನಲ್ಲಿ. ಅದೇ ರೀತಿ ಪಾಲಕ್ ಸೊಪ್ಪು ಏನ್ ಬರುತ್ತೆ, ಪಾಲಕ್ ಸೊಪ್ಪಿನ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬಾನೇ ಒಳ್ಳೆ ಒಂದು ಬೆನಿಫಿಟ್ ಇರುವಂತಹ ಸೊಪ್ಪು. ಅದಕ್ಕಿಂತ ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಐರನ್ ಕಂಟೆಂಟ್ ಏನಿದೆ ಅದಕ್ಕಿಂತ 25% ಜಾಸ್ತಿ ಈ ನುಗ್ಗೆ ಸೊಪ್ಪಿನಲ್ಲಿ ಐರನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನುಗ್ಗೆ ಸೊಪ್ಪನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ, ಮತ್ತೆ ಎಷ್ಟು ಹೆಲ್ತಿಗೂ ಬೆನಿಫಿಟ್ ಇದೆ. ಫೇಸು, ಹೇರು, ನಮ್ಗೆ ಹೆಣ್ಮಕ್ಳಿಗಂತೂ ಹೇರು ಮತ್ತೆ ಫೇಸ್ ಮೇಲೆ ತುಂಬಾನೇ ಕೇರ್ ಅಲ್ವಾ. ಸೊ ನಾವು ಇದು ಡೈಲಿ ಕುಡಿದ್ರು ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಡೈಲಿ ಕುಡಿಲಿಕ್ಕೆ ಆಗಲ್ಲ ಅನ್ನೋರು ಈ ರೀತಿ ವಾರಕ್ಕೆ 1 ಟೈಮ್ ಅಲ್ಲ ಹೀಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಓಕೆ. ಹಾಗೆ ಇಲ್ಲ ಅಂದ್ರೆ ನೀವು ಈ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪಿನ ಪುಡಿ ಏನಿರುತ್ತೆ ಅದು 1 ಸ್ಪೂನ್ ಆಗೋಷ್ಟು ಹಾಗೇನೆ ಪುಡಿನ ತಗೊಂಡ್ಬಿಟ್ಟು ಅಥವಾ ಬೆಚ್ಚಗಿನ ನೀರಿಗೆ ಹಾಕೊಂಡು ಹಾಗೆ ಕೂಡ ತಿನ್ಬೋದು. ಅದು ಡೈಲಿ ಕೂಡ ಮಾಡ್ಕೊಳ್ಬಹುದು. ಅವಾಗ ನಿಮ್ಗೆ ಅಷ್ಟೊಂದು ಕಹಿ ಅಂತ ಕೂಡ ಅನ್ಸಲ್ಲ. ಆಕ್ಚುಲಿ ನಾನು ಕೂಡ ಜ್ಯೂಸ್ ಮಾಡ್ಕೊಂಡು ಅವಾಗವಾಗ ಇದು ನುಗ್ಗೆ ಸೊಪ್ಪಿಂದು ಕುಡಿತೀನಿ. ಆದ್ರೆ ನುಗ್ಗೆ ಸೊಪ್ಪಿನ ಜ್ಯೂಸ್ ನನಗೇನು ಕಹಿ ಅಂತ ಯಾವತ್ತೂ ಅನ್ಸಿಲ್ಲ. ನಾವು ಅದರಲ್ಲಿ ಸ್ವಲ್ಪ ಶುಂಠಿ ಮತ್ತೆ ಲೆಮೆನ್ನು ಮತ್ತೆ ಹನಿ ಎಲ್ಲ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಕಹಿ ಅಂತ ಏನ್ ಅನ್ಸಿಲ್ಲ. ನಿಮ್ಗೆ ದೊಡ್ಡ ಗ್ಲಾಸ್ ಅಲ್ಲಿ ಮಾಡ್ಕೊಂಡು ಆಗ್ಲಿಲ್ಲ ಅಂದ್ರೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕುಡಿದು ಹಾಗೆ ಅಭ್ಯಾಸ ಮಾಡ್ಕೊಳ್ಳಿ. ಬಟ್ ತುಂಬಾನೇ ಒಳ್ಳೇದು ಬೆನಿಫಿಟ್ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಈ ಏನು ಪಿಗ್ಮೆಂಟೇಶನ್ ಏನ್ ಬರುತ್ತಲ್ಲ ಅದು ಕೂಡ ಫೇಸ್ ಪ್ಯಾಕ್ ಹಾಕೋದ್ರಿಂದ ನುಗ್ಗೆ ಸೊಪ್ಪಿನ ಫೇಸ್ ಪ್ಯಾಕ್ ಹಾಕೋದ್ರಿಂದ ಮತ್ತೆ ನುಗ್ಗೆ ಸೊಪ್ಪಿನ ಸೇವಿಸೋದ್ರಿಂದ ಆ ಪಿಗ್ಮೆಂಟೇಶನ್ ಹೋಗುತ್ತೆ ಅಂತ ಕೂಡ ನಾನು ಎಲ್ಲೋ ಒಂದ್ ಕಡೆ ಓದಿದ್ದ ನೆನಪಿದೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾನು ಇಲ್ಲ, ಅದು ಗೊತ್ತಿಲ್ಲ ನನಗೆ. ಸೊ ನಾನು ಅದು ಜಸ್ಟ್ ಹೇಳಿದೆ ಅಷ್ಟೇ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನನ್ಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗಾದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್.